ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಫ್ರೆಂಡ್ಸ್, ಒಂದು ಖುಷಿ ವಿಚಾರ ಅಂತ ಅಂದರೆ ನಿಮ್ಮ ಸಪೋರ್ಟು. ಯಾಕಂತಂದರೆ ನನಗೆ ನೀವೆಲ್ಲ ತೋರಿಸ್ತಾ ಇರೋ ಒಂದು ಬೆಂಬಲ ಆಗಲಿ, ನಿಮ್ಮ ಸಪೋರ್ಟ್ ಆಗಲಿ, ನಿಜವಾಗೂ ಖುಷಿ ತರೋ ಅಂಥ ವಿಷಯನೇ. ಯಾಕಂತಂದರೆ ನಾವು ಏನೇ ಒಂದು ಮೆಟ್ಟಲು ಹತ್ಬೇಕಂದ್ರೂ ಕೂಡ ನಿಮ್ಮ ಸಪೋರ್ಟು ಇರಲೇಬೇಕು. ಅದರಿಂದ ನಿಜವಾಗೂ ಖುಷಿಯಾಗುತ್ತೆ. ಫ್ರೆಂಡ್ಸ್, ಇದೇ ಥರ ನಿಮ್ಮ ಅಭಿಮಾನ, ನಿಮ್ಮ ಸಪೋರ್ಟು ನನ್ನ ಮೇಲೆ ಯಾವಾಗೂ ಇರಲಿ ಅಂತ ಹೇಳ್ತಾ, ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೇನೆ. ಇನ್ನೊಂದೇನೆಂದರೆ, ಅದಕ್ಕಿಂತ ಮುಂಚೆ ಪ್ರತಿದಿನದಂತೆ ಇವತ್ತು ಕೂಡ ಒಂದು ರಿಕ್ವೆಸ್ಟ್ ಅಂದರೆ, ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾಕಂದರೆ ಹೊಸಬರು ಬರ್ತಾನೆ ಇರ್ತೀರಾ, ನೋಡ್ತಾನೆ ಇರ್ತೀರಾ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ಥರ ನೋಟಿಫಿಕೇಷನ್ ಬರೋಲ್ಲ. ಅದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ನೀವು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಆ ಬೆಲ್ ಐಕಾನನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಅದು ಇಮ್ಮಿಡಿಯೇಟ್ ಬರುತ್ತೆ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ರಿಸೀವ್ ಆಗುತ್ತೆ. ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ, ಯಾಕಂತಂದರೆ ಇದು ತುಂಬ ಜನ ತುಂಬ ಗೊಂದಲದಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಕಾಲ್ ಮಾಡಿ ಹೇಳ್ತಾಯಿದ್ರು ಇವತ್ತು. ಯಾಕಂತಂದರೆ ಯಾರು ಕೂಡ ಒಂದು ಈ ಗೊಂದಲದಿಂದ ಎಲ್ಲರೂ ಹೊರಗಡೆ ಬರಲಿ ಅಂತ ಹೇಳೇನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಫ್ರೆಂಡ್ಸ್, ಒಂದು ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕಂತಂದರೆ ಕರ್ನಾಟಕ ಸರ್ಕಾರ ಏನಿದೆ ಅದು ಕ್ಲಿಯರ್ ಕಟ್ಟಾಗಿ ಸರ್ಕ್ಯುಲರ್ ಇಶ್ಯೂ ಮಾಡಿದೆ, ಅಮೆಂಡ್ಮೆಂಟ್ ಆಗಿದೆ. ನಿಮಗೆ ಯಾವುದೇ ರೆವೆನ್ಯೂ ಸೈಟು, ನಗರಸಭಾ ಆಗಲಿ, ಪುರಸಭಾ ಆಗಲಿ, ಪಟ್ಟಣ ಪಂಚಾಯಿತಿ ಆಗಲಿ, ಗ್ರಾಮ ಪಂಚಾಯಿತಿ ಆಗಲಿ, ನಿಮಗೆ ಯಾವುದೇ ಸೈಟ್ ಖಾತಾ ಮಾಡಬೇಕು ಅಂತಂದರೆ ಸೆಪ್ಟೆಂಬರ್ 10ನೇ ತಾರೀಕು ಒಳಗಡೆ ನಿಮಗೆ ರಿಜಿಸ್ಟ್ರೇಷನ್ ಆಗಿರಬೇಕು. ಅದರ ಮೇಲೆ ಯಾವುದೇ ರಿಜಿಸ್ಟ್ರೇಷನ್ ಆದರೂ ಕೂಡ ನಿಮಗೆ ಖಾತಾ ಮಾಡಲ್ಲ. ಇದು ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿಬಿಟ್ಟು ಒನ್ ಟೈಮ್ ಮಾತ್ರನೇ ಖಾತಾ ಮಾಡೋದು ಅಂತಂದೇಳಿ ಸಿದ್ದರಾಮಯ್ಯ ಅವರಾಗ್ಬೋದು, ಅಥವಾ ಡಿ.ಕೆ. ಶಿವಕುಮಾರ್ ಸಾಹೇಬ್ರಾಗ್ಬೋದು, ಅಥವಾ ನಮ್ಮ ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರಾಗ್ಬೋದು, ಮತ್ತು ಪ್ರಿಯಾಂಕ ಖರ್ಗೆ ಅವರಾಗ್ಬೋದು, ಎಲ್ಲರೂ ಹೇಳ್ತಿರೋದು ಒಂದೇನೇ, ನಿಮಗೆ ಸೆಪ್ಟೆಂಬರ್ 10ನೇ ತಾರೀಕು 2024ನೇ ಇಸ್ವಿ ಇದರೊಳಗಡೆ ಆಗಿದ್ದರೆ ಮಾತ್ರನೇ ನಿಮಗೆ ಖಾತಾ. ನೀವು ಇನ್ನೂ ನಾನು ಸರ್ ಸೈಟು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ, ನಾನು ಸೈಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನನಗೆ ಖಾತಾ ಸಿಗುತ್ತಾ? ಸರ್ ನಾನು ಡಿಸೆಂಬರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ, ನನಗೆ ಖಾತಾ ಸಿಗುತ್ತಾ? ಸರ್ ನಾನು ಅಕ್ಟೋಬರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ, ಖಾತಾ ಸಿಗುತ್ತಾ? ಈ ಥರ ನೂರಾರು ಕ್ವಶನ್ಗಳು ಬರ್ತಾ ಇದೆ ನನಗೆ. ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇದ್ದೀರಾ. ಪ್ಲೀಸ್ ದಯವಿಟ್ಟು ಯಾರು ಕೂಡ ರೆವೆನ್ಯೂ ಸೈಟನ್ನು ಅಗ್ರಿಮೆಂಟ್ ಹಾಕೋಬೇಡಿ. ಅಗ್ರಿಮೆಂಟ್ ಯಾವುದೇ ಇದ್ದರೂ ಕೂಡ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಸದ್ಯಕ್ಕಂತೂ ರೆವೆನ್ಯೂ ಸೈಟ್ ರಿಜಿಸ್ಟ್ರೇಷನ್ ಮಾಡಲ್ಲ, ವಿತೌಟ್ ಈ ಖಾತಾ ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟಾಗಿ ವಾರ್ನ್ ಆಗಿದೆ. ಇನ್ನೊಂದು, ಯಾವುದೇ ರಿಜಿಸ್ಟ್ರೇಷನ್ ಆಗ್ಬೋದು, ಏನೇ ಪ್ರಾಬ್ಲಮ್ ಆದರೂ ಕೂಡ ಪ್ರತಿಯೊಂದಕ್ಕೂ DC ಹೊಣೆ ಅಂತ ಹೇಳಿಬಿಟ್ಟು ಸಿದ್ದರಾಮಣ್ಣವರು ಫುಲ್ ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟಿದ್ದಾರೆ. ಅದರಿಂದ ಯಾರೂ ರಿಸ್ಕ್ ತೊಗೊಳ್ಳೋದಕ್ಕಂತೂ ಖಂಡಿತ ಇಷ್ಟಪಡಲ್ಲ. ಆ ಉದ್ದೇಶದಿಂದಲೇ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಯಾರೇ ರೆವೆನ್ಯೂ ಸೈಟ್ ಬುಕ್ ಮಾಡ್ಕೊಂಡಿದ್ರು ಕೂಡ ಪ್ಲೀಸ್ ಕ್ಯಾನ್ಸಲೇಷನ್ ಮಾಡಿಕೊಂಡು ರೀಫಂಡ್ ತೊಗೊಳ್ಳಿ. ಮತ್ತು ಅದಕ್ಕಿಂತನೂ ಒಂದು ಮುಖ್ಯವಾದ ವಿಷಯ ಅಂತ ಅಂದರೆ, ಯಾರು ಕೂಡ ಬುಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ಈ ಬಿಲ್ಡರ್ಸ್ ಎಲ್ಲನೂ ನಿಮ್ಗೆ ಆಸೆ ತೋರಿಸ್ತಿದ್ದಾರೆ. ಇವತ್ತು ಕೂಡ ಒಬ್ಬರು ಕಾಲ್ ಮಾಡಿದರು ನನಗೆ, ಇವತ್ತು ಕೂಡ ರಿಜಿಸ್ಟ್ರೇಷನ್ ನಡೀತಾ ಇದೆ, ನೀವು ನಾಳೆನೇ ಬನ್ನಿ ಬೇಕಾದರೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಿಲ್ಡರ್ ಅಂತ ಹೇಳ್ಬಿಟ್ಟು. ಈ ಬಿಲ್ಡರ್ಗಳು ಹಣದ ಆಮಿಷ ಹೊಡ್ತಿದ್ದಾರೆ ನಿಮಗೆ. ಅವರು ನಿಮಗೆ ಸೈಟನ್ನು ಒಂದು ಇದು ತೋರಿಸ್ತಿದ್ದಾರೆ, ನಿಮ್ಗೆ ಅಲ್ಲಿ ಹಂಗೆ ರೇಟ್ ಬರುತ್ತೆ, ಹಿಂಗೆ ರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಸೆ ಹುಟ್ಟಿಸಿ ನಿಮ್ಮ ಹತ್ರ ದುಡ್ಡನ್ನು ಕೇಳ್ತಿದ್ದಾರೆ. ಪ್ಲೀಸ್ ದಯವಿಟ್ಟು ಯಾರು ಕೂಡ ಅವರ ಆಸೆಗೆ ಒಳಗಾಗಕ್ಕೆ ಹೋಗಬೇಡಿ. ಯಾಕಂತಂದರೆ ನೀವೇ ಲಾಸ್ಟಿಗೆ ಫೂಲ್ಸ್ ಆಗ್ತೀರಾ, ನೀವೇನೇ ಪಶ್ಚಾತ್ತಾಪ ಪಡ್ತೀರಾ ಮುಂದೊಂದು ದಿನ. ಅದರಿಂದ ಪ್ರತಿಯೊಬ್ಬರು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ, ಯಾರು ಕೂಡ ರೆವೆನ್ಯೂ ಸೈಟ್ಸ್ ಏನಿದೆ, ರೆವೆನ್ಯೂ ಸೈಟ್ಸನ್ನು ಯಾವುದೇ ಕಾರಣಕ್ಕೂ ಬುಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಷ್ಟು ದಿನ ಬುಕ್ ಮಾಡಿಕೊಂಡು ಇಷ್ಟು ದಿನ ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ದೀರಾ, ಅವಕ್ಕೆ ಖಾತಾ ಮಾಡ್ಕೊಳ್ಳೋದು ಮಾತ್ರನೇ ನೋಡಿ.
ಇನ್ನು ಮುಂದೆ ಯಾವುದೇ ರೆವಿನ್ಯೂ ಸೈಟಿಗೆ ಖಾತಾ ಮಾಡಲ್ಲ ಅಂತ ಹೇಳ್ಬಿಟ್ಟು ಒತ್ತಿ ಸಿದ್ದರಾಮಣ್ಣವರು ಪ್ರತಿಯೊಂದು ಕಡೆಗೂ ಹೇಳ್ತಾ ಬಂದಿದ್ದಾರೆ. ಇದರಿಂದಲೇ ಯಾರು ಕೂಡ ರೆವಿನ್ಯೂ ಸೈಟನ್ನು ನೀವು ಬುಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬುಕ್ ಮಾಡ್ಕೊಂಡಿದ್ರು ಕೂಡ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ. ನಿಮಗೆ ಸೆಪ್ಟೆಂಬರ್ 10ನೇ ತಾರೀಕು ಒಳಗಡೆ, ಸೆಪ್ಟೆಂಬರ್ 10, 2024ನೇ ಇಸ್ವಿ ಆದರೂ ಒಳಗಡೆ ಆಗಿರೋಕ್ಕೆ ಮಾತ್ರನೇ ಪುರಸಭೆ ಆಗಲಿ, ನಗರಸಭೆ ಆಗಲಿ, ಪಟ್ಟಣ ಪಂಚಾಯಿತಿ ಆಗಲಿ, ಗ್ರಾಮ ಪಂಚಾಯಿತಿ ಆಗಲಿ ನಿಮಗೆ ಖಾತಾ ಕೊಡೋದು. ಈ ಡೇಟನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಡೇಟನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ನಿಮಗೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ಎಷ್ಟೋ ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅದಾದಮೇಲೆ. ಯಾಕಂದರೆ ಎಲ್ಲ ಕಡೆಗೂ ಕಳ್ಳತನವಾಗಿ ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ ಸಬ್ ರಿಜಿಸ್ಟರ್ಸು. ನಿಮ್ಗದು ಅರ್ಥ ಆಗ್ತಾ ಇಲ್ಲ. ಬಿಲ್ಡರ್ಗೆ ದುಡ್ಡು ಬೇಕು. ನಾಳೆ ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಂಡು ಯಾರಾದರೂ ಪಶ್ಚಾತ್ತಾಪ ಪಡಲಿ, ನಮಗೆ ದುಡ್ಡು ಬೇಕು ಅಷ್ಟೇನೇ ಬಿಲ್ಡರ್ದೊಂದು ಕಾನ್ಸೆಪ್ಟ್ ಇರೋದು. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ರೆವೆನ್ಯೂ ಸೈಟಿಗೆ ಯಾರೇ ತೊಗೊಂಡಿದ್ರು ಕೂಡ ರೆವೆನ್ಯೂ ಸೈಟನ್ನು ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ. ರೆವೆನ್ಯೂ ಸೈಟನ್ನು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಅಂತಂದೇಳಿ ಸುಮಾರು ಕಡೆಗೆ ನನಗೆ ಮೊನ್ನೆ ಕೂಡ ಡಾಕ್ಯುಮೆಂಟ್ ಕಳಿಸಿದರೆ GPA ರಿಜಿಸ್ಟ್ರೇಷನ್ಗಳು ಮಾಡ್ಕೊಳ್ತಾ ಇದ್ದೀರಾ. ಖಂಡಿತ ಫ್ರೆಂಡ್ಸ್, ಅವೆಲ್ಲನೂ ವ್ಯಾಲಿಡ್ ಅಲ್ಲ. ಇವತ್ತು ನೀವು GPA ಮಾಡಿಕೊಂಡು ನಾಳೆ ನೀವೇ ಸೆಲ್ಫ್ ರಿಜಿಸ್ಟರ್ಡ್ ಮಾಡ್ಕೊಳ್ತೀರಾ ಅಂದ್ಕೊಳ್ಳಿ. ನಾಳೆ ಇವ್ರು ಹೋಗಿ GPAನ ಕ್ಯಾನ್ಸಲ್ ಮಾಡಿದ್ರು, ಅವಾಗೇನು ಮಾಡ್ತೀರಾ? ಅವರು GPA ಕ್ಯಾನ್ಸಲೇಷನ್ ಮಾಡಿಕೊಂಡ್ರು. GPA ಕ್ಯಾನ್ಸಲೇಷನ್ ಮಾಡ್ಕೊಂಡಾಗ ಯಾರಿಗೆ ಲಾಸ್ ಆಗುತ್ತೆ? ನಿಮಗೆ ಲಾಸ್ ಆಗೋದು. ಅವತ್ತು ಅವ್ರನ್ನ ಕರಿಯಕ್ಕೆ ಹೋಗ್ತೀರಾ ರೈತರನ್ನ, ನಮ್ಗೆ ಅಷ್ಟು ಕೊಡಿ, ಇಷ್ಟು ಕೊಡಿ, ಬರ್ತೀವಿ, ಸೈನ್ ಆಗ್ತೀವಿ ಅಂತ ಹೇಳಿಬಿಟ್ಟು ಡಿಮ್ಯಾಂಡ್ ಮಾಡ್ತಾರೆ. ಅವಾಗೇನು ಮಾಡ್ತೀರಾ? ಯಾಕಂದರೆ ಅವ್ರ ಫ್ಯಾಮಿಲಿ ಇವಾಗ ಅವರಿದ್ದರೆ ಅವರು ಅಗ್ರೀಡ್ ಆದರೆ ಓಕೆ, ಇಲ್ಲ ಅಂತಂದ್ರೆ ಅವಾಗೇನು ಮಾಡ್ತೀರಾ? ಆ ಉದ್ದೇಶದಿಂದಲೇ ನಾನು ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ರೆವೆನ್ಯೂ ಸೈಟನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಕೂಡ ಪ್ಲೀಸ್ ವಾಪಸ್ ತೊಗೊಂಡು ನೀವು ಕ್ಯಾನ್ಸಲೇಷನನ್ನು ಮಾಡ್ಕೊಳ್ಳಿ. ಆವಾಗ ಮಾತ್ರನೇ ನೀವು ಸೇಫ್ ಆಗೋದು. ಇಲ್ಲ ಅಂತಂದರೆ ಖಂಡಿತ ಪಶ್ಚಾತ್ತಾಪ ಪಡ್ತೀರಾ. ಇದಂತೂ 100% ಫ್ಯಾಕ್ಟ್. ನಾನು ಹೇಳೋದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಇನ್ನೊಂದು ಕ್ಲಾರಿಫಿಕೇಷನ್ ಅಂದರೆ, ಇನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ಖಾತಾ ಬಿಟ್ಟಿಲ್ಲ. ನಾನು ಆಲ್ರೆಡಿ ಪ್ರಪೋಸಲಲ್ಲಿ ಇದೆ ಅಂತ ಹೇಳಿದ್ದು ಲಾಸ್ಟ್ ವಿಡಿಯೋದಲ್ಲಿ. ಅದು ಪ್ರಪೋಸಲಲ್ಲಿದೆ, ಬಟ್ ಇನ್ನೂ ಎಲ್ಲ ಕಡೆಗೂ ಅನೌನ್ಸ್ಮೆಂಟ್ ಆಗಿ ಸರ್ಕ್ಯುಲರ್ ಬರಬೇಕು. ಸರ್ಕ್ಯುಲರ್ ಬಂದ ತಕ್ಷಣ ನಾನೇನೇ ಹೇಳ್ತೀನಿ, ಅಫಿಷಿಯಲ್ಲಾಗಿ ಅನೌನ್ಸ್ ಆಗಿಬಿಡಲಿ, ಆವಾಗ ನಾನೇ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.